ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಅಯೋಧ್ಯೆಯು ದುಃಖದಲ್ಲಿ ಮುಳುಗಿರುವಾಗಲೇ ದೇವತೆಗಳು ಅತ್ಯಂತ ಸಂತೋಷದಿಂದ ಶ್ರೀರಾಮನ ಕಾರ್ಯವು ಆರಂಭವಾಯಿತು ಎಂದು ಸಂತೋಷಿಸುತ್ತಿರುವಾಗಲೇ ಶ್ರೀರಾಮನು ತನ್ನ ಪ್ರಜಾಜನರನ್ನು ಹಿಂದೆ ಬಿಟ್ಟು ಮುಂದುವರಿದು ತಾನು ಗಂಗಾ ನದಿಯ ಸಮೀಪಕ್ಕೆ ತನ್ನ ಸೋದರನಾದ ಲಕ್ಷ್ಮಣ ಹಾಗೂ ಪತ್ನಿಯಾದ ಸೀತೆಯೊಂದಿಗೆ ಹಾಗೂ ಸಚಿವನಾದ ಸುಮಂತ್ರನ ರಥದಲ್ಲಿ ಕುಳಿತು ಬರುತ್ತಿರುವನು. ಸೀತಾ ಸಚಿವ ಸಹಿತ ದೌ ಭಾಯೇ ಶೃಂಗಬೇರಪುರ ಪಹುಚೆ ಜಾಯೇ ಉತರೆ ರಾಮ ದೇವ ಸರಿ ದೇಖಿ ಚಿಹ್ನ ದಂಡವತ ಹರ್ಷ ವಿಶೇಷಿ ಲಖನ ಸಚಿವ ಸಿಯ ಕಿಯೇ ಪ್ರಣಾಮ ಸಬಹಿ ಸಹಿತ ಸುಖ ಪಾಯವು ರಾಮ. ಗಂಗಾ ಗಂಗ ಸಕಲ ಮುದ ಮಂಗಲ ಮೂಲ ಸಬ ಸುಖ ಕರ ನಿಹರ ನಿಸಬ ಸೂಲ ಕಹಿ ಕಹಿ ಕೋಟಿ ಕಥಾ ಪ್ರಸಂಗ ರಾಮ ಬಿಲೋ ಕಹಿ ಗಂಗ ತರಂಗ ಸಚಿವ ಹಿ ಅನುಜ ಹಿ ಪ್ರಿಯ ಹಿ ಸುನಾಯೇ ವಿಬುಧ ನಧಿ ಮಹಿಮಾ ಅಧಿಕಾಯೇ ಮಜ್ಜನು ಕೀನ್ಹ ಪಂಥ ಶ್ರಮ ಗಯವು ಶುಚಿ ಜಲು ಪಿಯತ ಮುದಿತ ಮನ ಭಯವು ಸುಮಿರತ ಜಾಹಿ ಮಿಟಯಿ ಶ್ರಮ ಭಾರು ಸಿಹಿ ಶ್ರಮತೆ ಲೌಕಿಕ ವ್ಯವಹಾರು. ಸೀತಾದೇವಿಯೊಡನೆ ಮಂತ್ರಿ ಸಹಿತ ಸೋದರರಿಬ್ಬರು ಶೃಂಗವೇರಪುರವನ್ನು ತಲುಪಿದರು. ಅಲ್ಲಿ ಗಂಗಾ ನದಿಯನ್ನು ಕಂಡು ಶ್ರೀರಾಮನು ರಥದಿಂದ ಇಳಿದು ಹರ್ಷದಿಂದ ಜಾಹ್ನವಿಯನ್ನು ಸಾಷ್ಟಾಂಗ ನಮಸ್ಕರಿಸಿದನು. ಲಕ್ಷ್ಮಣ, ಸುಮಂತ್ರ, ಸೀತೆಯು ಗಂಗಾದೇವಿಗೆ ಪ್ರಣಾಮಗಳನ್ನು ಸಲ್ಲಿಸಿದರು. ಎಲ್ಲರೊಂದಿಗೆ ಶ್ರೀರಾಮನು ಅಮಿತಾನಂದವನ್ನು ಹೊಂದಿದನು. ಭಾಗೀರಥಿಯು ಆನಂದ ಸ್ವರೂಪಿಣಿಯು, ಎಲ್ಲ ಮಂಗಳಗಳಿಗೂ ಮೂಲಳು, ಸಕಲ ಸುಖ ಪ್ರದಾಯಿನಿಯು, ಎಲ್ಲ ಪೀಡಾ ಪರಿಹಾರಿಣಿಯೂ ಆಗಿರುವಳು. ಗಂಗಾ ತರಂಗಗಳನ್ನು ನೋಡುತ್ತಾ ಶ್ರೀರಾಮನು ದೇವನದಿಯಾದ ಗಂಗಾದೇವಿಯ ಮಹಿಮೆಯನ್ನೊಳಗೊಂಡ ಅನೇಕ ಕಥೆಗಳನ್ನು ಸುಮಂತ್ರನಿಗೆ, ಲಕ್ಷ್ಮಣನಿಗೆ, ಸೀತೆಗೆ ಹೇಳಿದನು. ತರುವಾಯ ಅವರೆಲ್ಲರೂ ಗಂಗೆಯಲ್ಲಿ ಸ್ನಾನ ಮಾಡಿದರು. ಅದರಿಂದ ಮಾರ್ಗಾಯಾಸವೆಲ್ಲ ಮಾಯವಾಯಿತು. ಪವಿತ್ರ ಜಲವನ್ನು ಕುಡಿದು ಅವರ ಮನಸ್ಸುಗಳು ಪ್ರಸನ್ನಗೊಂಡವು. ಶ್ರೀರಾಮನ ನಾಮಸ್ಮರಣೆಯಿಂದ ಜನ್ಮ ಜನ್ಮಾಂತರದ ಶ್ರಮ ಕಷ್ಟಗಳು ಹೇಗೆ ದೂರವಾಗುವವೋ ಅಂತಹ ಪ್ರಭುವು ಇಲ್ಲಿ ಆಯಾಸಗೊಳ್ಳುವುದು, ಅವನಿಗೆ ಶ್ರಮವಾಗುವುದು, ಇದೆಲ್ಲ ಕೇವಲ ಲೌಕಿಕ ವ್ಯವಹಾರ, ಅಂದರೆ ನರಲೀಲೆ ಮಾತ್ರವಾಗಿದೆ. ಅವನಿಗೆ ಶ್ರಮವಾಗಲಿ ಆಯಾಸವಾಗಲಿ ಇಲ್ಲವೇ ಇಲ್ಲ. ಶುದ್ಧ ಸಚ್ಚಿದಾನಂದಮಯ ಕಂದ ಭಾನುಕುಲಕೇತು ಚರಿತ ಕರತ ನರ ಅನುಹರತ ಸಂಸ್ಕೃತಿ ಸಾಗರ ಸೇತು. ಶ್ರೀರಾಮಚಂದ್ರನು ಸತ್ವ ರಜಸ್ತಮೋ ಗುಣಗಳಿಗೆ ಅತೀತನಾದ ಶುದ್ಧ ಸಚ್ಚಿದಾನಂದ ವಿಗ್ರಹನು, ಸೂರ್ಯಕುಲ ಭೂಷಣನೂ ಆಗಿರುವನು. ಆದರೂ ಅವನು ಸಾಮಾನ್ಯ ಮನುಷ್ಯರಂತೆ ಲೀಲೆಗಳನ್ನು ಮಾಡುತ್ತಿರುತ್ತಾನೆ. ಆ ಲೀಲೆಗಳೇ ಭವಸಾಗರವನ್ನು ದಾಟುವ ಸೇತುವೆಯಾಗಿದೆ. ಯಹ ಸುಧಿ ಗುಹ ನಿಷಾದ ಜಬ ಪಾಯಿ ಮುದಿತಲಿಯೇ ಪ್ರಿಯ ಬಂಧು ಬೊಲಾಯಿ ಫಲ ಮೂಲ ಬೇಟ ಭರಿ ಬಾರ ಮಿಲನ ಚಲೆ ಉಹಿಯ ಹರಶು ಅಪಾರ ಕರಿದಂಡವತ ಭೇಟ ಧರಿ ಆಗೆ ಪ್ರಭು ಹಿ ಬಿಲೋಕತ ಅತಿ ಅನುರಾಗೆ ಸಹಜ ಸ್ನೇಹ ಬಿಬಸ ರಘುರಾಯಿ पूछी कुशल निकट बैठाई नाथ कुशल पद पंकज देखे भयउ भाग भाजन जन लेखे देवधर निधनु धाम तुम्हारा मैं जनु नीचु सहित परिवार कृपा करी अध्वर धारी अपाऊ तापिहा जन सब लोग सिहाऊ कहे हो सत्य सब सुख सखा सुजाना मोहि दीन पितु
ಅಯಸು ಆನಾ. ನಿಷಾದರಾಜನಾದ ಗುಹನು ಶ್ರೀರಾಮನ ಆಗಮನದ ವಾರ್ತೆಯನ್ನು ಕೇಳಿ ಹರ್ಷೋತ್ಫುಲ್ಲನಾಗಿ ತನ್ನ ಬಂಧು ಮಿತ್ರರನ್ನು ಕುಲ ಬಾಂಧವರನ್ನು ಜೊತೆಗೂಡಿ ರಾಮನಿಗೆ ಕಾಣಿಕೆಯಾಗಿ ಅರ್ಪಿಸಲು ಕಂದ ಮೂಲ ಫಲಗಳನ್ನು ಅಣಿ ಮಾಡಿಕೊಂಡು ಅವುಗಳನ್ನು ಗದ್ದೆಗಳಲ್ಲಿ ಹೊರೆಸಿಕೊಂಡು ಬಂದನು. ಅವನ ಹರ್ಷಕ್ಕೆ ಪಾರವೇ ಇರಲಿಲ್ಲ. ಬಂದವನ್ನೇ ದಂಡ ಪ್ರಣಾಮ ಮಾಡಿ ಕಾಣಿಕೆಗಳನ್ನು ಒಪ್ಪಿಸಿ ಅತ್ಯಂತ ಪ್ರೇಮದಿಂದ ಪ್ರಭುವನ್ನು ನೋಡತೊಡಗಿದನು. ಶ್ರೀರಾಮಚಂದ್ರನು ಆತನ ಸಹಜ ಸ್ನೇಹಕ್ಕೆ ವಶನಾಗಿ ಅವನನ್ನು ತನ್ನ ಹತ್ತಿರ ಕುಳ್ಳಿರಿಸಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿದನು. ನಿಷಾದರಾಜನು ಹೇಳುತ್ತಾನೆ, ಪ್ರಭು, ತಮ್ಮ ಪಾದ ಪಂಕಜಗಳನ್ನು ಕಂಡದ್ದೇ ಒಂದು ಕುಶಲ. ಅವುಗಳ ದರ್ಶನದಿಂದ ನಾನು ಭಾಗ್ಯವಂತನಾದೆ. ದೇವ, ಈ ಧರಣಿ, ಧಾಮ, ಧನ ಎಲ್ಲ ನಿಮ್ಮದು. ನಾನು ನನ್ನ ಪರಿವಾರದೊಂದಿಗೆ ತಮ್ಮ ಅತಿ ಕಿರಿದಾದ ದಾಸನಾಗಿದ್ದೆನಷ್ಟೇ. ಈಗ ತಾವು ದಯಮಾಡಿ ಶೃಂಗವೇರಪುರಕ್ಕೆ ಬಿಜೆಯಂಗೈದು ಈ ಚರಣದಾಸನ ಕೀರ್ತಿಯು ಇಮ್ಮಡಿಯಾಗಿಸಿರಿ. ಅದರಿಂದ ಎಲ್ಲ ಜನರು ನನ್ನ ಭಾಗ್ಯವನ್ನು ಹೊಗಳುವಂತಾಗಲಿ. ಆಗ ಶ್ರೀರಾಮಚಂದ್ರನು ಹೇಳುತ್ತಾನೆ, ಎಲೈ ಬುದ್ಧಿವಂತನಾದ ಸಖನೆ, ನೀನು ಹೇಳಿದುದೆಲ್ಲ ನಿಜವಾದುದು. ಆದರೆ ನಮ್ಮ ತಂದೆಯವರ ಅಣತಿಯೇ ಬೇರೆಯಾಗಿದೆ. ಭಾಷಚಾರಿದ ಸಭಾಸು ಬನಮುನಿ ಬ್ರೇ ಪ್ರತಬೇಶು ಆಹಾರು ಗ್ರಾಮ ಬಾಸು ನಹಿ ಉಚಿತ ಸುನಿ ಗುಹಹಿ ಭಯವು ದುಕುಭಾರು. ತಂದೆಯವರ ಅಪ್ಪಣೆಯಂತೆ ನಾನು 14 ವರ್ಷಗಳವರೆಗೆ ಮುನಿವೇಷದಲ್ಲಿದ್ದು ಮುನಿಜನ ಯೋಗ್ಯವಾದ ಆಹಾರವನ್ನು ಸೇವಿಸಿ ವನವಾಸವನ್ನು ಮಾಡಬೇಕು. ಊರೊಳಗೆ ವಾಸ ಮಾಡುವುದು ನನಗೆ ಅನುಚಿತವು. ಇದನ್ನು ಕೇಳಿ ಗುಹನಿಗೆ ತುಂಬಾ ದುಃಖವಾಯಿತು. ರಾಮ ಲಖನ ಸಿಯ ರೂಪ ನಿಹಾರಿ ಕಹಿ ಸಪ್ರೀಮ ಗ್ರಾಮ ನರ ನಾರಿ ಪಿತು ಮಾತು ಕಹು ಸಖಿ ಕೈಸೆ ದಿನ ಪಠಯೇ ಬನ ಬಾಲಕ ಐಸೆ ಕಹ ಏಕ ಕಹಿ ಭಲ ಭೂಪತಿ कीन्हा लोयन लाहु हमहि विधि दीन्हा अब निषादपति उर अनुमान तरु सिम सुपा मनोहर जाना लय रघुनाथ ही ठाऊ दिखावा कहे वो राम सब भाति सुहावा पुरजन करे जोहारु घर आए रघुबर संध्या करन सिधाये गुह संवारि सांथरि डसाई कुस किसलय मय मृदुल सुहाई सुचि फल मूल मधुर मृदु जानी दोना भरी भरी राखे सी ಪಾನಿ. ಶ್ರೀರಾಮ, ಲಕ್ಷ್ಮಣ, ಸೀತೆ ಇವರ ಸೌಂದರ್ಯವನ್ನು ಕಂಡು ಗ್ರಾಮದ ನರನಾರಿಯರು ಪ್ರೇಮದಿಂದ ಮಾತನಾಡಿಕೊಳ್ಳತೊಡಗಿದರು. ಓರ್ವಳು ಹೇಳಿದಳು, ಸಖಿ, ಇಂತಹ ಸುಕುಮಾರನನ್ನು ಕಾಡಿಗೆ ಕಳಿಸಿದ ಆ ತಂದೆ ತಾಯಿಗಳಾದರೂ ಎಂಥವರು? ಮತ್ತೊಬ್ಬಳು ಹೇಳುತ್ತಾಳೆ, ರಾಜನು ಮಾಡಿದ್ದು ಒಳ್ಳೆಯದೇ ಆಯಿತು. ಈ ನೆಪದಲ್ಲಾದರೂ ವಿಧಿಯು ನಮಗೆ ನೇತ್ರಾನಂದವನ್ನು ಕರುಣಿಸಿದನು. ಆಗ ನಿಷಾದ ರಾಜನು ರಾಮ ಲಕ್ಷ್ಮಣ ಸೀತೆಯರಿಗೆ ಉಳಿದುಕೊಳ್ಳಲು ಅಶೋಕ ವೃಕ್ಷದ ಆಸರೆಯೇ ಸರಿಯಾದುದು ಎಂದು ಮನದಲ್ಲಿ ಯೋಚಿಸಿ ರಾಮನಿಗೆ ಆ ತಾಣವನ್ನು ತೋರಿಸಿದನು. ಅದನ್ನು ಕಂಡು ಶ್ರೀರಾಮನು ಇದು ಎಲ್ಲ ರೀತಿಯಿಂದಲೂ ಚೆಲುವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದನು. ಊರ ಜನರು ಶ್ರೀರಾಮನಿಗೆ ವಂದಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಶ್ರೀರಾಮ ಲಕ್ಷ್ಮಣರು ಸಂಧ್ಯಾವಂದನೆಗಾಗಿ ನದಿಯ ಕಡೆಗೆ ತೆರಳಿದರು. ಅಷ್ಟರಲ್ಲಿ ಗುಹನು ದರ್ಭೆ ಹಾಗೂ ಮೃದುವಾದ ಎಲೆ ಚಿಗುರುಗಳಿಂದ ಮೆತ್ತನೆಯ ಹಾಸಿಗೆಯನ್ನು ಅಣಿಗೊಳಿಸಿದನು. ನಿರ್ಮಲ ಮಧುರವಾದ ಕಂದ ಮೂಲ ಫಲಗಳನ್ನು ದೊನ್ನೆಗಳಲ್ಲಿ ತುಂಬಿ ತುಂಬಿ ಇರಿಸಿದನು. ಹಾಗೆ ಕುಡಿಯಲು ನೀರನ್ನು ಅಣಿಗೊಳಿಸಿಕೊಟ್ಟನು. ಸೀಯಸು ಸೀಯಸು ಮಂತ್ರ ಭ್ರಾತ ಸಹಿತ ಕಂದ ಮೂಲ ಫಲಕಾಯಿ ಸಯನಕೇನ ರಘುಬಂ ಸಮನಿ ಪಾಯ ಫಲೋಚಿತ ಭಾಯಿ. ಶ್ರೀರಾಮನು ಸೀತಾ ಲಕ್ಷ್ಮಣ ಸುಮಂತ್ರರೊಂದಿಗೆ ಕಂದಮೂಲ ಫಲಗಳನ್ನು ಭುಂಜಿಸಿ ಮತ್ತೆ ರಘುಕುಲಮಣಿ ಶ್ರೀರಾಮನು ಪವಡಿಸಿದನು. ಲಕ್ಷ್ಮಣನು ಅವನ ಕಾಲೊತ್ತತೊಡಗಿದನು. ಉತೆ ಉಠೆ ಲಖನು ಪ್ರಭು ಸೋವತ ಜಾನಿ ಕಹಿ ಸಚಿ ಬಹಿ ಸೋವನ ಮೃದು ಬಾನಿ ಕಚುಕ ದೂರಿ ಸಜಿಬಾನ ಸರಸನಾಸನ ಜಾಗನ ಲಗೆ ಬೈಠಿ ಬೀರಾಸನ
गुह बोलाए पाहरू प्रतीति ठाव ठाव ठा आखे अति प्रीति आप लखन पही बैठे जाये कठिवा थीर सर चाप चढ़ाई सोवत प्रभु ही निहारि निषादु भयವು प्रेम बस हृदय विषादु धनु पुलकित जल लोचन बहई बचन स प्रेम लखन सन कहई भूपति भवन सुभाय सुहाव सुरपति सदनु न पट तर पावा मणिमय रचित चार चौबारे जनुरति पति निज हाथ सवारे ಶ್ರೀರಾಮನು ನಿದ್ರಿಸಿರುವುದನ್ನು ಕಂಡು ಲಕ್ಷ್ಮಣನು ಎದ್ದು ಮಂತ್ರಿ ಸುಮಂತ್ರನಿಗೆ ಮಲಗಲು ಹೇಳಿ ಅವನು ಧನುರ್ಬಾಣಗಳನ್ನು ಧರಿಸಿ ತುಸು ದೂರ ಹೋಗಿ ವೀರಾಸನದಲ್ಲಿ ಕುಳಿತು ಕಾವಲು ಕಾಯತೊಡಗಿದನು. ಗುಹನು ತನ್ನ ವಿಶ್ವಾಸಪಾತ್ರರಾದ ಪಹರೆಯವರನ್ನು ಕರೆದು ಅಲ್ಲಲ್ಲಿ ನೇಮಿಸಿದನು. ತಾನು ಸ್ವತಃ ಸೊಂಟಕ್ಕೆ ಬತ್ತಳಿಕೆ ಕಟ್ಟಿಕೊಂಡು ಬಿಲ್ಲಿಗೆ ಹೆದೆಯೇರಿಸಿ ಲಕ್ಷ್ಮಣನ ಬಳಿಗೆ ಬಂದು ಕುಳಿತನು. ಪ್ರಭುವು ನೆಲದ ಮೇಲೆ ಮಲಗಿ ನಿದ್ರಿಸುತ್ತಿರುವುದನ್ನು ಕಂಡು ನಿಷಾದರಾಜನಿಗೆ ಹೆಚ್ಚಾದ ವಿಷಾದವಾಯಿತು. ಅವನ ಮೈ ಹೊಂಪುಳಿಗೊಂಡಿತು. ಕಣ್ಣಿನಿಂದ ಪ್ರೇಮಾಶ್ರುಗಳು ಕೋಡಿಯಾಗಿ ಹರಿದವು. ಅವನು ಪ್ರೇಮ ಗದ್ಗದಿತನಾಗಿ ಲಕ್ಷ್ಮಣನ ಬಳಿ ಹೇಳಿದ, ದಶರಥ ಮಹಾರಾಜನ ಅರಮನೆ ಇಂದ್ರನ ಭವನವನ್ನೂ ಏಳಿಸುವಂತಹದು. ಅದರಲ್ಲಿ ಮಣಿಮಯ ಮಹಡಿಗಳಿವೆ. ಅವುಗಳನ್ನು ಸ್ವತಃ ಕಾಮದೇವನೇ ನಿರ್ಮಿಸಿರುವನೋ ಎಂಬಂತೆ ಕಂಗೊಳಿಸುತ್ತವೆ. ಶುಚಿ ಸುವಿಚಿತ್ರ ಸುಭೋಗಮಯ ಸುಮನ ಸುಗಂಧ ಸುಭಾಸ ಫಲಗ ಮಂಜು ಮಣಿದೀಪ ಜಹಸಬ ವಿಧಿ ಸಕಲ ಸುಪಾಸ. ಆ ಅರಮನೆಯು ಪವಿತ್ರವೂ ವಿಲಕ್ಷಣವೂ ಆದ ಸಮಸ್ತ ಭೋಗ ಸಾಮಗ್ರಿಗಳಿಂದ ಪೂರ್ಣವಾಗಿದೆ. ಕುಸುಮಗಳ ಪರಿಮಳದಿಂದ ಗಮಗಮಿಸುವಂತಹದು. ಅಲ್ಲಿ ಚೆಲುವಾದ ಮಂಚಗಳಿವೆ, ಮಣಿದೀಪಗಳಿವೆ, ಎಲ್ಲ ವಿಧವಾದ ಸುಖ ಸೌಲಭ್ಯಗಳಿವೆ. ವಿವಿಧ ಬಸನ ಉಪಧಾನ ತುರಾಯಿ ಕ್ಷೀರ ಫೇನ ಮೃದು ಬಿಸದ ಸುಹಾಯಿ ಸಹಸಿಯ ರಾಮ ಸಯನ ನಿಸಿಕರಹಿ ನಿಜ ಛಬಿರತಿ ಮನೋಜ ಮಧುಧರಹಿ सिय राम साथरी सोई श्रमित बसन बिनु जाहि न जोई मातु पिता परिजन पुरभासी सखा सुशील दास अरुदासी जोग वही जिनहि प्राण किनाई महिषोवत तेई राम गोसाई पिता जनक जग विदित प्रभावु ससुर सुरेश सखा रघुरावु रामचंदुपति सोबै देहि सोवत महि विधि बामन केहि सिय रघुबीर की आकानन जोगु करम प्रधान सत्य कह लोगು. ಮಂಚದ ಮೇಲೆ ಮೆತ್ತನೆಯ ಹಾಸಿಗೆ ಇದ್ದು ಹಾಸಿ ಹೊದೆಯಲು ನಾಲಿನ ನೊರೆಯಂತಹ ಉಜ್ವಲವೂ ಕೋಮಲವೂ ಸುಂದರವೂ ಆದ ಅನೇಕ ವಸ್ತ್ರಗಳು ದಿಂಬುಗಳು ಇವೆ. ಅಂತಹ ದಿವ್ಯವಾದ ಮಂಚದಲ್ಲಿ ಸೀತಾರಾಮರು ಇರುಳು ಕಳೆಯುತ್ತಿದ್ದರು. ಅವರು ತಮ್ಮ ಶೋಭೆಯಿಂದ ರತಿಮನ್ಮಥರ ಗರ್ವವನ್ನು ಹರಣ ಮಾಡುತ್ತಿದ್ದರು. ಅಂತಹ ಸೀತಾರಾಮರು ಇಂದು ಈ ಹುಲ್ಲು ಎಲೆಗಳ ಹಾಸಿಗೆಯ ಮೇಲೆ ವಸ್ತ್ರಗಳಿಲ್ಲದೆ ಮಲಗಿದ್ದಾರಲ್ಲ. ಅಯ್ಯೋ, ಇವರ ಸ್ಥಿತಿಯನ್ನು ನೋಡಲಾಗುವುದಿಲ್ಲ. ತಾಯಿ, ತಂದೆ, ಕುಟುಂಬ, ಪರಿವಾರದವರು, ಪುರಜನರು, ಪ್ರಿಯಜನರು, ಸುಶೀಲರಾದ ದಾಸದಾಸಿಯರು ಇವರೆಲ್ಲ ಇವರನ್ನು ತಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಕಂಡು ಸೇವೆ ಸಲ್ಲಿಸುತ್ತಿದ್ದರು. ಅಂತಹ ಪ್ರಭು ರಾಮಚಂದ್ರನು ಇಂದು ನೆಲದ ಮೇಲೆ ಮಲಗಿದ್ದಾನೆ. ಜಗದ್ವಿಖ್ಯಾತ ಪ್ರಭಾವವುಳ್ಳ ಜನಕ ಮಹಾರಾಜರ ಮಗಳು ಸುರೇಶ ಸಖನಾದ ದಶರಥನಿಗೆ ಸೊಸೆಯು ಪುರುಷೋತ್ತಮನಾದ ಶ್ರೀರಾಮಚಂದ್ರನಿಗೆ ಪತ್ನಿಯೂ ಆಗಿರುವ ಸೀತಾದೇವಿಯು ಎಂದು ನೆಲದ ಮೇಲೆ ಮಲಗಿರುವಳು. ವಿಧಾತನು ಯಾರಿಗೆ ತಾನೇ ಪ್ರತಿಕೂಲನಾಗುವುದಿಲ್ಲ. ಸೀತಾರಾಮರು ಕಾಡಿನಲ್ಲಿರಲು ಅರ್ಹರೇ. ದೈವದ ಮುಂದೆ ಯಾರದು ಏನೂ ನಡೆಯುವುದಿಲ್ಲ ಎಂದು ಜನ ಹೇಳುವುದು ಸತ್ಯವಾಗಿದೆ. ಕೈಕಯ ನಂದಿನಿ ಮಂದಮತಿ ಕಠಿಣ ಕುಟಿಲಪನು ಕೀನ್ಹ ಜಹಿ ರಘುನಂದನ ಜಾನಕಿ ಸುಖ ಅವಸರ ದುಕುದೀನ್ಹ. ಕೈಕೆಯ ರಾಜನ ಕುಮಾರಿ ಕೈಕೇಯಿಯು ತುಂಬಾ ಕುಟಿಲ ಕೆಲಸವನ್ನು ಮಾಡಿಬಿಟ್ಟಳು. ಆಕೆ ಸೀತಾರಾಮರಿಗೆ ಸುಖ ಪಡುವ ಕಾಲದಲ್ಲಿ ಕಷ್ಟ ಕೊಟ್ಟಳಲ್ಲ. ಭಯ ದಿನ ಕರ ಕುಲ ಬಿಟಪ ಕುಠಾರಿ
ಕುಮತಿ ಕೀನ್ಹ ಸಬ ಬಿಸ್ವ ದುಖಾರಿ ಭಯವು ಬಿಷಾದು ನಿಷಾದಹಿ ಭಾರಿ ರಾಮ ಸಿಯ ಮಹಿಸಯನ ನಿಹಾರಿ ಬೋಲೆ ಲಖನ ಮಧುರ ಮೃದು ಬಾನಿ ಜ್ಞಾನ ಬಿರಾಗ ಭಗತಿ ರಸಸಾನಿ ಕಾಹು ನ ಕೋವು ಸುಖ ಸುದುಃಖ करदाता निज कृत कर्म भोग सब भ्राता जोग वियोग भोग भल मंद हित अनहित मध्यम भ्रम फंद जन्म मरण जह लगी जगजालु संपत्ति विपत्ति करमु अरु कालु धरनि धामु धनु पुर परिवारु सरगु नरक जह लगी व्यवहारु देखिय सुनिय गुनिय मन माही ಮೋಹ ಮೂಲ ಪರಮಾರಥು ನಾಹಿ. ಅವಳು ಸೂರ್ಯವಂಶವೆಂಬ ಅಂದರೆ ಸೀತಾದೇವಿಯು ಸೂರ್ಯವಂಶವೆಂಬ ಕ್ಷಮಿಸಿ ಕೈಕೇಯಿಯು ಸೂರ್ಯವಂಶವೆಂಬ ಮರಕ್ಕೆ ಕೊಡಲಿಯಾದಳು. ಆ ಕುಮತಿಯು ಇಡೀ ಜಗತ್ತನ್ನೇ ಅಳಲಿನ ಕಡಲಿಗೆ ನೂಕಿದಳು. ಸೀತಾರಾಮರು ನೆಲದ ಮೇಲೆ ಮಲಗಿರುವುದನ್ನು ಕಂಡು ಗುಹನಿಗೆ ಅತೀವ ವಿಷಾದ ಉಂಟಾಯಿತು. ಆಗ ಲಕ್ಷ್ಮಣನು ಜ್ಞಾನ ವೈರಾಗ್ಯ ಹಾಗೂ ಭಕ್ತಿ ರಸದಿಂದ ಆರ್ದ್ರವಾದ ಮಾತುಗಳನ್ನು ಆಡಿದನು. ಸೋದರ, ಯಾರು ಯಾರಿಗೂ ಸುಖ ದುಃಖಗಳನ್ನು ಕೊಡಲಾರರು. ಎಲ್ಲರೂ ತಮ್ಮ ತಮ್ಮ ಕರ್ಮದ ಫಲವನ್ನೇ ಅನುಭವಿಸುತ್ತಾರೆ. ಸಂಯೋಗ ವಿಯೋಗಗಳು, ಒಳ್ಳೆಯ ಕೆಟ್ಟ ಭೋಗಗಳು, ಶತ್ರು ಮಿತ್ರ ಉದಾಸೀನ ಇವರೆಲ್ಲರೂ ಭ್ರಾಂತಿಯ ಬಲೆಗಳು. ಜನನ ಮರಣ, ಸಂಪತ್ತು ವಿಪತ್ತು, ಕರ್ಮ ಕಾಲ, ಭೂಮಿ ಮನೆ ಧನ ಊರು ಪರಿವಾರ ಸ್ವರ್ಗ ನರಕ ಮೊದಲಾದ ನೋಡಲು ಕೇಳಲು ವಿಚಾರ ಮಾಡಲು ಬರುವ ಎಲ್ಲ ಸಾಂಸಾರಿಕ ವ್ಯವಹಾರಗಳ ಮೂಲ ಅಜ್ಞಾನವೇ ಆಗಿದೆ. ನಿಜವಾಗಿ ಇದಾವುದು ಸತ್ಯವಾದವುಗಳಲ್ಲ. ಸಪನೆ ಹೋಯಿ ಭಿಕಾರಿ ನೃಪುರಂಕು ನಾಕಪತಿ ಹೋಯಿ ಜಾಗೆ ಲಾಭ ನ ಜ್ಞಾನಿ ಕಚುತಿಮಿ ಪ್ರಪಂಚ ಜಿಯ ಜೋಯಿ. ಕನಸಿನಲ್ಲಿ ರಾಜನು ತಿರುಕನಾದರೆ ಇಲ್ಲವೇ ತಿರುಕನು ಇಂದ್ರನಾದರೆ ಸ್ವಪ್ನ ಕಳೆದು ಎಚ್ಚರವಾದಾಗ ಲಾಭ ನಷ್ಟಗಳು ಯಾವುವೂ ಇರದಂತೆ ಈ ದೃಶ್ಯ ಪ್ರಪಂಚದ ಸತ್ಯತೆ ಎಂದು ಅರಿಯಬೇಕು. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣುವ ಪ್ರಪಂಚದಲ್ಲಿ ನಾವು ರಾಜರಂತೆ ತಿರುಗಬಹುದು ಅಥವಾ ತಿರುಕನಂತೆ ತಿರುಗಬಹುದು. ಆದರೆ ಇದೆಲ್ಲವೂ ಸ್ವಪ್ನದಲ್ಲಿ ಮಾತ್ರವೇ. ಅಂದರೆ ನಿಜ ಜೀವನವೆಲ್ಲವೂ ಸ್ವಪ್ನವೇ ಆಗಿರುವಾಗ ಅದರಿಂದ ಎಚ್ಚರಗೊಂಡಾಗ ಅದೆಲ್ಲವೂ ಸ್ವಪ್ನದಂತೆ ಮರೆಯಾಗಿ ಹೋಗುವುದಲ್ಲವೇ. ಅಸ ಬಿಚಾರಿ ನಹಿ ಕೇಜಿ ಅರೋಸು ಕಾಹು ಹಿ ಬಾದಿನ ದೇ ಇ ಅಮೃದೋಸು मोहनि सा सब सोव निहार देखे सपन अनेक प्रकार यही जग जामिनी जागहि जोगी परमारथी प्रपंच वियोगी जानिय तब ही जीव जग जाग जब सब विषय विलास विराग होय विवेक मोह भ्रम भाग तब रघुनाथ चरण अनुराग सखा परम परमारथु येहु मन क्रम बचन राम पद नेहु राम ब्रह्म परमारथ रूप अभिगत अलखि अभिगत अलक अनादि अनूप सकल विकार रहित गत भेद कहि नित ನೇತಿ ನಿರೂಪಹಿ ಭೇದ. ಹೀಗೆ ಆಲೋಚಿಸಿ ನಾವು ಯಾರ ಮೇಲಾದರೂ ಕೋಪಿಸಿಕೊಳ್ಳುವುದಾಗಲಿ ದೋಷಾರೋಪಣೆ ಮಾಡುವುದಾಗಲಿ ಕೂಡದು. ಎಲ್ಲರೂ ಮೋಹ ನಿಶೆಯಲ್ಲಿ ಮಲಗಿ ನಿದ್ರಿಸುವವರೇ. ಮಲಗಿರುವಾಗ ಅವರಿಗೆ ಅನೇಕ ವಿಧವಾದ ಸ್ವಪ್ನಗಳು ಬೀಳುತ್ತವೆ. ಈ ಜಗತ್ತೆಂಬ ರಾತ್ರಿಯಲ್ಲಿ ಪರಮಾರ್ಥಿಗಳಾದ ಪ್ರಪಂಚ ವಿಯೋಗಿಗಳಾದ ಯೋಗಿಗಳು ಮಾತ್ರವೇ ಎಚ್ಚರವಾಗಿರುತ್ತಾರೆ. ಎಲ್ಲ ವಿಧವಾದ ಭೋಗ ವಿಲಾಸಗಳಲ್ಲಿ ಜಿಹಾಸೆಯುಂಟಾದಾಗ ಜೀವಿಯು ಎಚ್ಚೆತ್ತಿರುವುದನ್ನು ನಾವು ತಿಳಿಯಬೇಕು. ವಿವೇಕ ಉಂಟಾದಾಗ ಮೋಹರೂಪಿಯಾದ ಭ್ರಮೆಯು ದೂರವಾಗುತ್ತದೆ. ಈ ಪ್ರಕಾರ ಅಜ್ಞಾನ ನಾಶವಾದ ಬಳಿಕ ಶ್ರೀ ರಘುನಾಥನ ಚರಣಗಳಲ್ಲಿ ಪ್ರೇಮ ಉಂಟಾಗುತ್ತದೆ. ಮಿತ್ರನೇ, ಮನ ವಚನ ಕರ್ಮಗಳಲ್ಲಿ ಶ್ರೀರಾಮನ ಪಾದಗಳಲ್ಲಿ ಪ್ರೇಮ ಉಂಟಾಗುವುದೇ ಪರಮ ಪುರುಷಾರ್ಥವಾಗಿದೆ. ಶ್ರೀರಾಮನು ಪರಮಾರ್ಥ ಸ್ವರೂಪಿಯಾದ ಪರಬ್ರಹ್ಮನು. ಅವನು ಅನಿರ್ದೇಶ್ಯ ಸ್ವರೂಪನು, ಅಗೋಚರನು, ಆದ್ಯಂತರಹಿತನು, ಉಪಮಾರಹಿತನು, ಅವಿಕಾರಿಯು, ಭೇದ ಶೂನ್ಯನು,
ವೇದಗಳು ನೇತಿ ನೇತಿ ಎಂದು ನಿರ್ದೇಶಿಸುವವನು ಆಗಿರುವನು. ಭಗತ ಭೂಮಿ ಭೂಸುರ ಸುರಭಿ ಸುರಹಿತಲಾಗಿ ಕೃಪಾಲ ಕರತ ಚರಿತ ಧರಿ ಮನುಜತನು ಸುನತ ಮಿಟಗಿ ಜಗಜಾಲ. ಇಂತಹ ಕೃಪಾಳುವಾದ ಶ್ರೀರಾಮನು ಭಕ್ತರು, ಭೂಮಿ, ಗೋವು, ಬ್ರಾಹ್ಮಣ, ದೇವತೆಗಳು ಇವರೆಲ್ಲರ ಹಿತಕ್ಕಾಗಿ ನರಶರೀರವನ್ನು ಧರಿಸಿ ಲೀಲೆಗಳನ್ನು ಮಾಡುತ್ತಿದ್ದಾನೆ. ಅವುಗಳ ಶ್ರವಣದಿಂದಲೇ ಭವಬಂಧನಗಳಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಇಲ್ಲಿಗೆ ಪಾರಾಯಣದ 15ನೆಯ ವಿಶ್ರಾಮ. ಸಖಾ ಸಮುझी ಅಸ ಪರಿಹರಿ ಮೋಹು ಸಿಯ ರಘುಬೀರ ಚರಣ ರತ ರೋಹು ಚರಣ ರತ ಹೋಹು कहत राम गुण भाबिनुसार जागे जग मंगल सुखधार सकल शौच करि राम नहावा सुचि सुजान भट भी चीर मगावा अनुज सहित सिर जटा बनाये दीखी सुमंत्र जयन जल छाये हृदय दाहु अति बदन मलीना कह कर जोरी रचन अति दीना नाथ कहीವು अस कोसलनाथ लैक तुझाहु राम के साथा बनु देखा ये सुरसरी अनहवाई आनेहु वे भेरी बेगी दुವು भाई लखनु राम सिय आनेहु फेरी ಸಂಶಯ ಸಕಲ ಸಕೋಚನಿ ಭೇರಿ. ಲಕ್ಷ್ಮಣನು ಹೇಳುತ್ತಾನೆ, ಮಿತ್ರನೇ, ಇದನ್ನು ಗ್ರಹಿಸಿ ಮೋಹವನ್ನು ತೊರೆದು ಶ್ರೀರಾಮನ ಚರಣಗಳಲ್ಲಿ ಅನುರಕ್ತನಾಗು. ಈ ಪ್ರಕಾರ ಶ್ರೀರಾಮಚಂದ್ರನ ಗುಣಗಳನ್ನು ಹೇಳುತ್ತಿರುವಂತೆಯೇ ಬೆಳಕಾಯಿತು. ಆಗ ಜಗತ್ತಿಗೆ ಮಂಗಳಕಾರಿಯೂ ಸುಖದಾಯಿಯೂ ಆದ ಶ್ರೀರಾಮನು ಎದ್ದನು. ಸಚ್ಚೀಲನಾದ ಶ್ರೀರಾಮನು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಆಚರಿಸಿದ ಬಳಿಕ ಆಲದ ಹಾಲನ್ನು ತರಿಸಿ ಅದರಿಂದ ಲಕ್ಷ್ಮಣನೊಂದಿಗೆ ಜಟೆಯನ್ನು ಕಟ್ಟಿಕೊಂಡನು. ಅದನ್ನು ನೋಡಿದ ಸುಮಂತ್ರನ ಕಣ್ಣುಗಳು ತುಂಬಿ ಬಂದವು. ಎದೆಯಲ್ಲಿ ಬೆಂಕಿ ಇಟ್ಟಂತಾಯಿತು. ಮುಖ ಮಲೀನವಾಯಿತು. ಅವನು ಕೈ ಜೋಡಿಸಿ ಅತ್ಯಂತ ದೀನನಾಗಿ ಇಂತು ವಿನಂತಿಸಿಕೊಂಡನು, ಪ್ರಭು, ಕೋಸಲನಾಥ ದಶರಥ ಮಹಾರಾಜರು, ನನ್ನನ್ನೇ ರಥವನ್ನು ತೆಗೆದುಕೊಂಡು ಶ್ರೀರಾಮನ ಜೊತೆಗೆ ಹೋಗು, ಕಾಡನ್ನು ತೋರಿಸಿ ಗಂಗಾ ಸ್ನಾನ ಮಾಡಿಸಿ ಅಣ್ಣ ತಮ್ಮಂದಿರಿಬ್ಬರನ್ನು ಬೇಗ ಮರಳಿ ಕರೆದುಕೊಂಡು ಸಮಸ್ತ ಸಂಶಯ ಸಂಕೋಚಗಳನ್ನು ತೊರೆದು ರಾಮ ಲಕ್ಷ್ಮಣ ಸೀತೆಯರನ್ನು ಕರೆದುತಾ ಎಂದು ಆಜ್ಞಾಪಿಸಿರುವನು. ನೃಪ ಅಸ ಕಹೇವು ಗೋಸಾಯಿ ದಸ ಕಹಯಿ ಕರೌ ಬಲಿಸೋಯಿ ಕರಿಬಿನತಿ ಪಾಯನ ಪರೇವು ದೀನ ಬಾಲ ಜಿಮಿರೋಯಿ. ಒಡೆಯ, ಮಹಾರಾಜರು ಹೀಗೆ ಅಪ್ಪಣೆ ಮಾಡಿದ್ದರು. ಈಗ ನೀವು ಅಪ್ಪಣೆ ಕೊಡುವಂತೆ ನಡೆಯುತ್ತೇನೆ. ಈ ಪ್ರಕಾರ ವಿನಂತಿಸಿಕೊಂಡು ಸುಮಂತ್ರನು ಶ್ರೀರಾಮನ ಕಾಲುಗಳನ್ನು ಹಿಡಿದುಕೊಂಡು ಮಕ್ಕಳಂತೆ ಹತ್ತು ಬಿಟ್ಟನು. ತಾತ ಕೃಪಾ ಕರಿ ಕೀಜಿಯ ಸೋಯಿ ಜಾತೆ ಅವಧ ಅನಾಥನ ಹೋಯಿ ಮಂತ್ರಿ ರಾಮ ಉಠಾಯೆ ಪ್ರಬೋಧ तात धर्म मत तुम सब शोधा सिबिद दीच हरिचंदन रेसा सही धर्म हित कोटि कलेसा रंति देव बलि भूप सुजान धर्म धरेव सही संकट नाना धर्म न दूसर सत्य समान आगम निगम पुराण बखाना मई सोई धर्म सुलभ करि पावा तर्जे तजेति पुर हाप अपजसु छावा संभावित कहु अपजस लाहु मरन कोटि सम दारुण नादाहु तुम हसन तात बहुत कहु दिए उतರು ಫಿರಿ ಪಾತಕುಲಹವು. ಮತ್ತೆ ಹೇಳತೊಡಗಿದನು, ಅಪ್ಪ, ದಯಮಾಡಿ ಅಯೋಧ್ಯೆಯು ಅನಾಥವಾಗದ ಹಾಗೆ ಏನಾದರೂ ಮಾಡಿರಿ. ಶ್ರೀರಾಮನು ಮಂತ್ರಿಯನ್ನು ಎಬ್ಬಿಸಿ ಧೈರ್ಯ ಹೇಳುತ್ತಾ ಸಮಜಾಯಿಸಿ ನುಡಿದನು, ಅಯ್ಯ ಸುಮಂತ್ರನೇ, ನೀನು ಧರ್ಮ ಸಿದ್ಧಾಂತಗಳನ್ನೆಲ್ಲ ಜಾಲಾಡಿಸಿ ಬಿಟ್ಟಿದ್ದೀರಿ. ರಾಜ ಶಿಬಿ, ದಧೀಚಿ, ಹರಿಶ್ಚಂದ್ರರು ಧರ್ಮಕ್ಕಾಗಿ ಕೋಟಿ ಕಷ್ಟಗಳನ್ನು ಸಹಿಸಿದರು.
ಪ್ರಾಜ್ಞರಾದ ರಂತಿದೇವ, ಬಲಿ ಮುಂತಾದವರು ಅನೇಕ ಕಷ್ಟಗಳನ್ನು ಸಹಿಸಿ ಧರ್ಮವನ್ನು ಪಾಲಿಸಿರುವರು. ಸತ್ಯ ಪಾಲನೆಗೆ ಸಮಾನವಾದ ಧರ್ಮವಿಲ್ಲವೆಂದು ನಿಗಮಾಗಮ ಪುರಾಣಗಳಲ್ಲಿ ಹೇಳಿದೆ. ಆ ಧರ್ಮವು ನನಗೆ ಸಹಜವಾಗಿ ಲಭಿಸಿದೆ. ಈ ಸತ್ಯ ಧರ್ಮವನ್ನು ತೊರೆಯುವುದರಿಂದ ತ್ರಿಭುವನಗಳಲ್ಲಿಯೂ ಅಪಕೀರ್ತಿ ಸಂಭವಿಸುವುದು. ಗೌರವಾನ್ವಿತ ವ್ಯಕ್ತಿಗೆ ಅಪಕೀರ್ತಿಯು ಕೋಟಿ ಮರಣದಂತೆ ದಾರುಣವಾದ ಸಂತಾಪಗಳನ್ನು ಕೊಡುವುದು. ಹಿರಿಯರೇ, ಹೆಚ್ಚೇನು ಹೇಳಲಿ, ನಿಮ್ಮ ಮಾತಿಗೆ ಪ್ರತಿಯಾಗಿ ಉತ್ತರ ಹೇಳುವುದು ಕೂಡ ಪಾತಕವಾದೀತು. ಪಿತುಪದ ಗಹಿ ಕಹಿ ಕೋಟಿ ನತಿ ಬಿನಯ ಕರಬಕರ ಜೋರಿ ಚಿಂತಾ ಕವನಿಹು ಬಾತ ಕೈ ತಾತ ಕರಿಯ ಜನಿ ಮೋರಿ. ನೀವು ಅಯೋಧ್ಯೆಗೆ ಹೋಗಿ ನಮ್ಮ ತಂದೆಯವರ ಕಾಲುಗಳನ್ನು ಹಿಡಿದು ಪ್ರಮಾಣಗಳನ್ನು ಸಲ್ಲಿಸಿ, ಅವರು ನನ್ನ ಬಗೆಗೆ ಯಾವುದೇ ವಿಷಯದಲ್ಲಿ ಚಿಂತೆ ಮಾಡಬಾರದೆಂದು ತಿಳಿಸಿರಿ. तुम्ह पुनि पितु सम अति हित मोरे बिनती करवु तात कर जोरे तब विधि सोई कर्तव्य तुम्हारे दुख न पावस्वितु सोच हमारे सुनि रघुनाथ सचिव संबाधु भयवु सपरिजन बिकल निषादु पुनि कछु लखन कही कटुबानी प्रभु ब्यरजे बड़ अनुचित जानी सकुचि राम निज सपत दिवाई लखन सदेसु कहिय जनि जाई कह सुमंत्र पुनि भूप सदेसु सही न सखी सिय विपिन कलेसु जेहि विधि अवध आव फिरि सैया सो ये रघुबर ही तुम ही करनीया न तरु निपट अवलंब विहीन मैन जियब जिमಿ ಜಲ ಬಿನು ಮೀನ. ನೀವು ಕೂಡ ತಂದೆಯಂತೆಯೇ ನನ್ನ ಹಿತೈಷಿಗಳು. ನಮ್ಮ ತಂದೆಯವರು ನಮ್ಮ ಕುರಿತಾಗಿ ದುಃಖ ಪಡದಂತೆ ನೋಡಿಕೊಳ್ಳುವುದು ನಿಮ್ಮದೂ ಕರ್ತವ್ಯವಾಗಿದೆ. ಅವರು ದುಃಖಿಸದಂತೆ ನೋಡಿಕೊಂಡಿರಬೇಕೆಂದು ಕೈಜೋಡಿಸಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ರಘುನಾಥನ ಮತ್ತು ಸುಮಂತ್ರರಾಗಿ ಸಂಭಾಷಣೆಯನ್ನು ಕೇಳಿ ನಿಷಾದರಾಜನು ಕುಟುಂಬ ಸಮೇತ ದುಃಖಕ್ಕೊಳಗಾದನು. ಅನಂತರ ಲಕ್ಷ್ಮಣನು ಕೈಕೇಯಿಯ ಬಗೆಗೆ ಕೆಲವು ಕಟುವಾದ ಮಾತನ್ನಾಡಿದನು. ಹಾಗೆ ಹೇಳುವುದು ಅನುಚಿತವೆಂದು ಶ್ರೀರಾಮನು ಲಕ್ಷ್ಮಣನನ್ನು ತಡೆದನು. ಶ್ರೀರಾಮನು ನಾಚಿಕೆಯಿಂದ ಲಕ್ಷ್ಮಣನ ಈ ಮಾತನ್ನು ಮಹಾರಾಜರಿಗೆ ಹೇಳದಿರುವಂತೆ ತನ್ನ ಮೇಲೆ ಆಣೆಯಿಟ್ಟು ಸುಮಂತ್ರನಲ್ಲಿ ವಿನಂತಿಸಿಕೊಂಡನು. ಪುನಃ ಸುಮಂತ್ರನು, ಸೀತಾದೇವಿಯು ಕಾಡಿನ ಕಷ್ಟಗಳನ್ನು ತಾಳಲಾರಳು. ನೀನು ರಾಮಚಂದ್ರನು ಹೇಗಾದರೂ ಉಪಾಯ ಮಾಡಿ ಸೀತೆಯು ಅಯೋಧ್ಯೆಗೆ ಮರಳುವಂತೆ ಮಾಡಬೇಕು. ಇಲ್ಲವಾದರೆ ಖಂಡಿತವಾಗಿ ನಾನು ನೀರಿಲ್ಲದ ಮೀನಿನಂತಾಗಿ ಆಸರಿಯಿಲ್ಲದೆ ಅಸುನೀಗುವೆನು ಎಂದು ಅರಸನ ಸಂದೇಶವನ್ನು ರಾಮನಿಗೆ ತಿಳಿಸಿದನು. ಮಯಿ ಕೇ ಸಸುರೇ ಸಕಲ ಸುಖ ಜಬಹಿ ಜಹಾ ಮನುಮಾನ ತಹ ತಬ ರಹಿ ಸುಖೇನ ಸಿಯಸ್ ಜಬ ಲಗಿ ವಿಪತಿ ಬಿಹಾನ. ಸುಮಂತ್ರನು ಮತ್ತೆ ಹೇಳಿದ, ಸೀತಾದೇವಿಯು ಹುಟ್ಟಿದ ಮನೆಯಲ್ಲಾಗಲಿ ಮೆಟ್ಟಿದ ಮನೆಯಲ್ಲಾಗಲಿ ಈ ವನವಾಸ ಅವಧಿ ಕಳೆಯುವವರೆಗೆ ಇಷ್ಟ ಬಂದಲ್ಲಿ ಸುಖವಾಗಿ ಇರಬಹುದು ಎಂದು ಅರಸರು ಹೇಳಿರುವರು. बिनती भूप कीन्ह जहि भांति आरति प्रीति न सो कहि जाति पितु सदेसु सुनि कृपा निधान सियहि दीन्ह सिख कोटि विधान सासु ससुर गुर प्रिय परिवारु पिरहुत सब कर मिठै खबारु सुनिपति बचन कहति वैदेही सुनहु प्राणपति परम सनेही प्रभु करुणामय परम विवेकी तनु तजि रहति चाह किमि छेकी प्रभा जाई कह भानु बिहाई कह चंद्रिका चंदु तजि जाई तिहि प्रेममय विनय सुहराई कहते सचिव सन गिरा सुहाई खुद तुम पितु ससुर सरि सहित कारी उतरु दीವು ಫಿರಿ ಅನುಚಿತ ಭಾರಿ. ಈ ಪ್ರಕಾರ ಅರಸರು ಅತ್ಯಂತ ದೈನ್ಯದಿಂದ ಮತ್ತು ಪ್ರೇಮದಿಂದ ವಿನಂತಿಸಿಕೊಂಡಿರುವರು. ಅವರ ಪ್ರೇಮ ಹಾಗೂ ದೀನತೆ ಮಾತಿಗೆ ಮೀರಿದುದು.
ತಂದೆಯ ಈ ಮಾತನ್ನು ಕೇಳಿ ಕೃಪಾನಿಧಾನನಾದ ಶ್ರೀರಾಮನು ಸೀತೆಗೆ ಅನೇಕ ಪ್ರಕಾರದಿಂದ ಬುದ್ಧಿವಾದವನ್ನು ಹೇಳಿದನು. ರಾಮನು ಹೇಳುತ್ತಾನೆ, ಜಾನಕಿ, ನೀನು ಮನೆಗೆ ಮರಳಿದರೆ ನಿನ್ನ ಅತ್ತೆ, ಮಾವ, ಗುರು, ಪ್ರಿಯಜನರು, ಕುಟುಂಬಿಗಳು ಇವರೆಲ್ಲರ ಚಿಂತೆ ತೊಲಗೀತು. ಪತಿಯ ವಚನಗಳನ್ನು ಕೇಳಿ ಸೀತೆಯು ಹೇಳಿದಳು, ಓ ಪ್ರಾಣೇಶ್ವರ, ಹೇಳಿರಿ ಸ್ವಾಮಿ, ನೀವು ಕರುಣಾಮಯರು, ಪರಮ ಜ್ಞಾನಿಗಳು. ದಯಮಾಡಿ ಕೊಂಚ ವಿಚಾರ ಮಾಡಿ ನೋಡಿ. ದೇಹವನ್ನು ಬಿಟ್ಟು ಎಲ್ಲಾದರೂ ನೆರಳು ಇದ್ದೀತೆ? ಸೂರ್ಯನ ಪ್ರಭೆ ಸೂರ್ಯನನ್ನು ಬಿಟ್ಟು ಹೋದೀತೆ? ಚಂದ್ರಿಕೆ ಅಂದರೆ ಬೆಳದಿಂಗಳು ಚಂದ್ರನನ್ನು ಬಿಟ್ಟು ತೊಲಗೀತೆ? ಈ ಪ್ರಕಾರ ಪತಿದೇವರಲ್ಲಿ ಪ್ರೇಮಪೂರ್ವಕವಾಗಿ ಭಿನ್ನವಿಸಿಕೊಂಡು ಮಂತ್ರಿಯ ಬಳಿ ಹೇಳುತ್ತಾಳೆ, ನೀವು ನನಗೆ ತಂದೆಯಂತೆ, ಮಾವನವರಂತೆ ಹಿತೈಷಿಗಳು. ನಿಮ್ಮಲ್ಲಿ ಎದುರು ಮಾತಾಡುತ್ತಿರುವುದು ಅನುಚಿತವೇ? ಹಾರತಿ ಬಸಸನ ಮುಖ ಭಯಿವು ಬಿಲಗುನ ಮಾನಬತಾತ ಅರಜಸುತ ಆರಜಸುತ ಪದ ಕಮಲ ಬಿನುಬಾದಿ ಜಹಾಲಗಿನಾಥ. ಆದರೆ ಹಿರಿಯರೇ, ನಾನು ಆರ್ತಳಾಗಿ ನಿಮ್ಮ ಎದುರಿಗೆ ಬಂದಿರುವೆನು. ತಾವು ತಪ್ಪು ತಿಳಿಯಬಾರದು. ಆರ್ಯಪುತ್ರನಾದ ಸ್ವಾಮಿಯ ಚರಣ ಕಮಲಗಳಿಲ್ಲದೆ ಈ ಜಗತ್ತಿನ ಎಲ್ಲ ಸಂಬಂಧಗಳು ನನಗಾಗಿ ವ್ಯರ್ಥವೇ ಸರಿ. ಪಿತು ವೈಭವ ವಿಲಾಸಮೈಡೀಠ ನೃಪಮನಿ ಮುಕುಟ ಮಿಲಿತ ಪದ ಪೀಠ ಸುಖ ನಿಧಾನ ಅಸಪಿತು ಗ್ರಹ ಮೋರೆ ಪಿಯ ಪಿಹೀನ ಮನ ಭಾವನ ಭೋರೆ ಸಸುರ ಶಿಕ್ಷಕವಯಿ ಕೋಸಲರಾವು ಭುವನ ಚಾರಿ ದಸ ಪ್ರಗಟ ಪ್ರಭಾವು ಆಗೆ ಹೋಯಿ ಆಗೆ ಹೊಯ್ ಜಹಿ ದ್ಯುಸುರಪತಿ ಲೇಯಿ ಅರಧ ಸಿಂಹಾಸನ ಆಸನು ದೇಯಿ ಸಸುರ ಏತಾದ್ರಸ ಅವಧ ನಿವಾಸು ಪ್ರಿಯ ಪರಿವಾರು ಸಮಾತು ಸಮಸಾಸು ಬಿನು ರಘುಪತಿ ಪದ ಪದುಮ ಪರಾಗ ಮೊಹಿಕೆವು ಸಪನೆಹು ಸುಖದ ನಲಾಗ ಆಗಮ ಆಗಮ ಪಂಥ ಬನ ಭೂಮಿ ಪಹಾರ ಕರಿಕೆ ಹರಿ ಸರಸರಿತ ಅಪಾರ ಕೋಲ ಕಿರಾತ ಕುರಂಗ ವಿಹಂಗ ಮೊಹಿಸಬ ಸುಖದ ಪ್ರಾಣಪತಿ ಸಂಗ. ನಾನು ನನ್ನ ತಂದೆಯ ವೈಭವ ವಿಲಾಸಗಳನ್ನು ಕಂಡಿದ್ದೇನೆ. ಅವರ ಪಾದ ಪೀಠಗಳಲ್ಲಿ ನೃಪಶ್ರೇಷ್ಠರ ಮಣಿಮಯ ಕಿರೀಟಗಳು ಮಣಿಯುತ್ತವೆ. ಸುಖ ನಿಧಿಯಾದ ಇಂತಹ ತಂದೆಯ ಮನೆಯು ಕೂಡ ಪತಿಯಿಲ್ಲದೆ ನನಗೆ ಮರೆತಾದರೂ ಏನೂ ರುಚಿಸದು. ಚತುರ್ದಶ ಭುವನಗಳಲ್ಲಿಯೂ ಯಾರ ಪ್ರಭಾವ ಹಬ್ಬಿದೆಯೋ, ಇಂದ್ರನೂ ಯಾರನ್ನು ಎದುರುಗೊಳ್ಳುವನು, ತನ್ನ ಸಿಂಹಾಸನದಲ್ಲಿ ಅರ್ಧಾಸನವನ್ನು ನೀಡುವನು. ಅಂತಹ ಪ್ರಭಾವಶಾಲಿಯರಾದ ಕೋಸಲ ಚಕ್ರವರ್ತಿ ನನ್ನ ಮಾವನವರು. ಅವರ ನಿವಾಸವಾದ ಅಯೋಧ್ಯೆ, ಪ್ರಿಯ ಕುಟುಂಬಿಗಳು, ತಾಯಿಯಂತಹ ಅತ್ತೆಯರು, ಇವರು ಯಾರು ಶ್ರೀ ರಘುನಾಥನ ಚರಣ ಕಮಲ ರಜವಿಲ್ಲದೆ ಕನಸಿನಲ್ಲಿಯೂ ಸುಖವನ್ನು ಕೊಡಲಾರರು. ನನ್ನ ಪ್ರಾಣೇಶ್ವರನು ಜೊತೆಗಿರುವಾಗ ದುರ್ಗಮ ಮಾರ್ಗಗಳು, ವನಭೂಮಿ, ಬೆಟ್ಟ ಗುಡ್ಡಗಳು, ಆಳವಾದ ಸರೋವರಗಳು, ನದಿಗಳು, ಆನೆಗಳು, ಸಿಂಹಗಳು, ಕೋಲ ಕಿರಾತರು ಇವುಗಳಿಂದ ನನಗೆ ಭಯವು ಖಂಡಿತವಾಗಿ ಇರದು. ಜಿಂಕೆಗಳು, ಪಕ್ಷಿಗಳು ಮಿತ್ರರಂತೆ ಆಗುವರು. ಇವೆಲ್ಲವೂ ನನಗೆ ಸುಖಮಯವಾಗುವುದು. ಸಾಸು ಸಸುರಸನ ಮೋರಿ ಹುತಿ ಬಿನಯ ಕರಬಿ ಪರಿಪಾಯ ಮೂರ ಸೋಚು ಜನಿ ಕರಿ ಆ ಕಚುಮೈ ಬನ ಸುಖಿ ಸುಭಾಯ. ಆದ್ದರಿಂದ ಅತ್ತೆ ಮಾವಂದಿರ ಕಾಲಿಗೆರಗಿ ನನ್ನ ಪರವಾಗಿ ಅವರನ್ನು ಬೇಡಿಕೊಳ್ಳಿ. ಅವರು ನನ್ನ ಬಗೆಗೆ ಯಾವುದೇ ಯೋಚನೆ ಮಾಡದಿರಲಿ. ನಾನು ವನದಲ್ಲಿ ಸಹಜವಾಗಿಯೇ ಸುಖವಾಗಿ ಇರುವೆನು. ಪ್ರಾಣನಾಥ ಪ್ರಿಯ ದೇವರ ಸಾಥ ವೀರ ದುರೀನ ಧರೆ ಧನುಭಾತ ನಹಿ ಮಗ ಶ್ರಮು ಭ್ರಮು ಭುಕ್ತ ಮನ ದೋರೆ ಮೋಹಿ ಲಗಿ ಸೋಚು ಕರಿ ಅಜನಿ ಭೋರೆ ಸುನಿ ಸುಮಂತ್ರ ಸಿಯ ಸೀತಲಿ ಬಾನಿ ಭಯವು ಬಿಕಲ ಜನು ಪನಿ ಮನಿ ಹಾನಿ ನಯನ ಸೂಜು ನಹಿ ಸುನಯಿ ನಕಾನ ಕಹಿ ನ ಸಕಯಿ ಕಚು ಅತಿ ಅಕುಲಾನ ರಾಮ ಪ್ರಬೋಧು ಕೀನ್ಹ ಬಹು ಭಾಂತಿ ತದಪಿ ಹೋತಿ ನಹಿ ಸೀತಲಿ ಛಾತಿ ಜತನ ಅನೇಕ ಸಾತಹಿ ನ ಕೀನ್ಹೆ ಉಚಿತ ಉತರ ರಘುನಂದನ ದೀನ್ಹೆ ಮಿಟಿ ಜಾಯಿ ನಹಿ ರಾಮ ರಜಾಯಿ
कठिन कर्म गति कछु न बसाई, राम लखन सिय पद सिरुनाई, फिरे वो बनि कजिमಿ ಮೂರಗವಾಯಿ. ವೀರರಲ್ಲಿ ಅಗ್ರಗಣ್ಯನು ಧನುಷ್ ತೂಣೀರ ಪಾಣಿಯಾದ ನನ್ನ ಪ್ರಾಣನಾಥನು ಮೈದುನನು ನನ್ನ ಜೊತೆಗಿದ್ದಾರೆ. ಇದರಿಂದ ನನಗೆ ಮಾರ್ಗಾಯಾಸವಾಗಲಿ ಭ್ರಮೆಯಾಗಲಿ ಇಲ್ಲ, ದುಃಖವೂ ಇಲ್ಲ. ತಾವು ಮರೆತಾದರೂ ನನ್ನ ಕುರಿತು ಯೋಚನೆ ಮಾಡಬೇಡಿ. ಸೀತೆಯ ಶೀತಲವಾಣಿಯನ್ನು ಕೇಳಿದ ಸುಮಂತ್ರನು ಮಣಿಯನ್ನು ಕಳೆದುಕೊಂಡ ಸರ್ಪದಂತೆ ವ್ಯಾಕುಲಗೊಂಡನು. ಅವನ ಕಣ್ಣಿಗೆ ಏನು ಕಾಣದಂತಾಯಿತು, ಕಿವಿಗೆ ಏನು ಕೇಳದಾಯಿತು. ಹೆಚ್ಚಾದ ಪರಿತಾಪದಿಂದ ಅವನ ಬಾಯಿಂದ ಮಾತೇ ಹೊರಡದು. ಶ್ರೀರಾಮನು ಆತನನ್ನು ಬಹುವಿಧವಾಗಿ ಸಂತೈಸಿದನು, ಆದರೂ ಅವನಿಗೆ ನೆಮ್ಮದಿಯಾಗಲಿಲ್ಲ. ಮರಳಿ ಅಯೋಧ್ಯೆಗೆ ಬರಲು ಮಂತ್ರಿಗೂ ಅನೇಕ ಯುಕ್ತಿಗಳನ್ನು ಹೂಡಿದನು. ಆದರೆ ರಾಮನು ಅವೆಲ್ಲಕ್ಕೂ ತಕ್ಕ ಉತ್ತರವನ್ನು ಕೊಡುತ್ತಾ ಹೋದನು. ಶ್ರೀರಾಮನ ಆಜ್ಞೆಯು ಅನುಲ್ಲಂಘನೀಯ, ಕರ್ಮ ಗತಿಯು ಕಠಿಣವಾದುದು, ಅದರ ಮೇಲೆ ಯಾರ ಅಧಿಕಾರವೂ ನಡೆಯದು. ಕೊನೆಗೆ ಶ್ರೀರಾಮ, ಲಕ್ಷ್ಮಣ, ಸೀತೆ ಇವರ ಚರಣಗಳಿಗೆ ನಮಿಸಿ ಸುಮಂತ್ರನು ಬಂಡವಾಳವನ್ನು ಕಳಕೊಂಡ ವ್ಯಾಪಾರಿಯಂತೆ ಸಪ್ಪೆ ಮೋರೆಯನ್ನು ಹೊತ್ತು ಹಿಂತಿರುಗಿದನು. ಆದರೆ ಅವನ ಕಾಲುಗಳು ಮಾತ್ರ ಕದಲಲಿಲ್ಲ. ರತು ಹಾಕೇವು ಹಯರಾಮ ತನ ಹೇರಿ ಹೇರಿ ಹಿನಾಹಿ, ದೇಖಿ ವಿಷಾದ ಬಸ ದುನಹಿ ಸೀಸ ಪಚಿತಾಹಿ. ಸುಮಂತ್ರನು ರಥವನ್ನು ಓಡಿಸಿದನು, ಆದರೆ ಕುದುರೆಗಳು ಹಿಂತಿರುಗಿ ಶ್ರೀರಾಮನನ್ನು ನೋಡುತ್ತಾ ಕೆನೆಯುತ್ತಾ ಅಲ್ಲೇ ನಿಂತು ಬಿಟ್ಟವು. ಇದನ್ನು ಕಂಡು ನಿಷಾದ ಜನರು ವಿಷಾದದಿಂದ ತಲೆ ಚಚ್ಚಿಕೊಂಡರು. ಈ ರೀತಿಯಾಗಿ ಪಶು ಪಕ್ಷಿ ಮೃಗಗಳೂ ಕೂಡ ಶ್ರೀರಾಮನ ವಿಯೋಗವನ್ನು ಸಹಿಸಲಾರದೆ ದುಃಖವನ್ನು ಪಡುತ್ತಿರುವಾಗ ಸಹಜವಾಗಿಯೇ ಸುಖ ದುಃಖಗಳನ್ನು ಅನುಭವಿಸುವಂತಹ ಮನುಷ್ಯರ ನಿಷಾದರ ಗತಿಯೇನು? ಅಯೋಧ್ಯಾವಾಸಿಗಳಂತೂ ದುಃಖದಲ್ಲಿಯೇ ಮುಳುಗಿದ್ದಾರೆ. ಅವರ ಕೊನೆಯ ಆಸರೆಯಾಗಿ ದಶರಥನು ಸುಮಂತ್ರನನ್ನು ರಥದೊಂದಿಗೆ ಕಳಿಸಿದ್ದನು. ಆದರೆ ಶ್ರೀರಾಮಚಂದ್ರನು ಸುಮಂತ್ರನನ್ನು ಮರಳಿಸಿ ತಾನು ಗಂಗಾ ನದಿಯನ್ನು ದಾಟಿ ದಟ್ಟವಾದ ಅರಣ್ಯದಲ್ಲಿ ಹೋಗಲು ಇಚ್ಛಿಸಿರುವನು. ಲಕ್ಷ್ಮಣ, ಸೀತೆಯರು ಅವನ ನೆರಳಿನಂತೆ ಹಿಂಬಾಲಿಸುತ್ತಿರುವರು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.